ಅದಕ್ಕೆ ಆದರೆ ಈಗ ಅವರ ಗಡ್ಡಕ್ಕೆ ಯಾವಾಗ ಮುಕ್ತಿ ಸಿಗುತ್ತೆ, ಯಾವಾಗ ಬ್ಲೇಡ್ ಬೀಳುತ್ತೆ? ಶಪಥ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ನೋಡಿ, ಅವ್ರ ಗಡ್ಡ ಈ ತಿಹಾರ್ ಜೈಲಿನಲ್ಲಿದ್ದಾಗ ಗಡ್ಡ ಜಾಸ್ತಿ ಬಿಟ್ಟಿದ್ರು ಅವರು ಹೊರಗಡೆ ಬಂದಾಗಲೂ ಅಷ್ಟೇ ಅವ್ರ ಲುಕ್ ಹಾಗೇ ಇತ್ತು. ಆಮೇಲೆ ಮಾಧ್ಯಮದರು ಕೂಡ ಕೇಳಿದಾಗ ಅದರ ಹಿಂದಿನ ಸೀಕ್ರೆಟ್ ಅನ್ನ ಪರೋಕ್ಷವಾಗಿ ಹೇಳಿದ್ರು ಅವರು. ಇಲ್ಲ, ನಾನು ಒಂದು ಶಪಥ ಮಾಡಿದ್ದೀನಿ, ಅದು ಈಡೇರಿದ ಮೇಲೆ ಅಷ್ಟೇ ನಾನು ಗಡ್ಡವನ್ನು ತೆಗಿತೀನಿ ಅಂತೇಳಿ. ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಶಪಥ ಈಡೇರಲಿಲ್ಲ, CM ಸ್ಥಾನ ಮಿಸ್ ಆಯಿತು. ಆ ಹಿನ್ನೆಲೆಯಲ್ಲಿ ಅವರ ಗಡ್ಡ ಕೂಡ ಹಾಗೆ ಉಳಿದುಕೊಂಡಿದೆ. ಡಿ ಕೆ ಶಿವಕುಮಾರ್ ಇಷ್ಟು ನೋಡಿ, ಅವರು ಯಾವ ರೀತಿ ಅನ್ಕೊಂಡಿದ್ರು ಅಂತ ಹೇಳಿದ್ರೆ, CM ಆದ ಮೇಲೇನೆ ನಾನು ಗಡ್ಡಕ್ಕೆ ಮುಕ್ತಿ ಕೊಡ್ತೀನಿ ಅಂತ. 2-3 ವರ್ಷ ಆಯಿತು. ಯಾಕಂದರೆ ತಿಹಾರ್ ಜೈಲಿನಲ್ಲಿದ್ದಾಗ ಸಂದರ್ಭದಲ್ಲಿ ಅವರೇನೋ ಜೈಲಿನಿಂದ ಹೊರಗಡೆ ಬಂದಿದ್ದರು, 47 ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿದ್ದು. ಆಗ ಎಲ್ರಿಗೂ ಕುತೂಹಲ, ಆ ಗಡ್ಡ ಒಂದು ರೀತಿ ಟ್ರೆಂಡ್ ಆಗಿತ್ತು. ಇಲ್ಲ ಸರ್, ನಿಮ್ಗೆ ಸಖತ್ತಾಗಿ ಸೂಟ್ ಆಗುತ್ತೆ, ಚೆನ್ನಾಗಿ ಕಾಣಿಸ್ತಿದ್ದೀರಾ. ಆದರೆ ಅವರು ಒಳಗಿನ ಶಪಥ ಬೇರೆ ಇತ್ತು, ಹೊರಗಡೆ ಚರ್ಚೆ ಬೇರೆ ಆಗ್ತಾ ಇತ್ತು. ಆಮೇಲೆ ಏನೋ ಒಂದು ಶಪಥ ಮಾಡಿರಬೇಕು, ಏನೋ ಒಂದು ನಿರ್ಧಾರ ಮಾಡಿರ್ಬೇಕು ಇವರು, ಅದು ಗುರಿ ಈಡೇರುವವರೆಗೂ ಡಿ ಕೆ ಶಿವಕುಮಾರ್ ಅವರು ಗಡ್ಡ ತೆಗೆಯಲ್ಲ ಅಂತ ಅನಿಸ್ತಾ ಇದೆ ಅಂತ ಆಮೇಲೆ ಗೊತ್ತಾಯಿತು. ಈಗ ಅವರ ಗುರಿ, ಅವ್ರು ಅನ್ಕೊಂಡಿದ್ದು ಅವರ ಕೈ ತಪ್ಪಿದೆ, ಆದರೂ ಕೂಡ ಗಡ್ಡಕ್ಕೆ ಮುಕ್ತಿ ಸಿಕ್ಕಿಲ್ಲ. ಆ ಒಂದು ಆಸೆ ಈಡೇರಿದ ಮೇಲೇ ಡಿ ಕೆ ಶಿವಕುಮಾರ್ ಅವರು ಈ ನಿರ್ಧಾರವನ್ನು ತೆಗೆದುಕೊಳ್ತಾರ, ನೋಡ್ಬೇಕು, ಮುಂದೆ ಗೊತ್ತಾಗುತ್ತೆ.